ರಾಮಲಲ್ಲನ ದರ್ಶನಕ್ಕೆ ದೇಶ ವಿದೇಶದಿಂದ ಭಕ್ತರು ಹರಿದು ಬರ್ತಾ ಇದ್ದಾರೆ. ಈಗ ನಮ್ಮ ರಾಜ್ಯದಿಂದ ನಮ್ಮ ರಾಜರು ಕೂಡ ಬಂದಿದ್ದಾರೆ, ಮೈಸೂರಿನ ರಾಜರು. ಅವ್ರನ್ನು ಕೂಡ ನಾವು ಮಾತಾಡಿಸ್ತಾ ಹೋಗ್ತೀವಿ. ಇವತ್ತು ದರ್ಶನಕ್ಕೆ ಬಂದಿದ್ದೀರಿ, ರಾಮಲಲ್ಲನ ದರ್ಶನಕ್ಕೋಸ್ಕರ. ಹೇಗ ಅನ್ನಿಸ್ತಿದೆ ಸರ್? ಒಂದು ಐತಿಹಾಸಿಕ ಕ್ಷಣ ನಮ್ಮ ಇಡೀ ದೇಶಕ್ಕೆ. ಮತ್ತು ನಮ್ಮ ಮೈಸೂರಿನಿಂದಾನೇ ವಿಗ್ರಹ ಎಲ್ಲ ಕೆತ್ತಿರೋದು ಅರುಣ್ ಮೈಸೂರಿಂದಾನೆ. ಇದೆಲ್ಲ ಬಹಳ ಐತಿಹಾಸಿಕ ಸಂಬಂಧ ಮತ್ತು ಒಂದು ಇಡೀ ದೇಶಕ್ಕೆ ಒಂದು ಸಂಭ್ರಮ ಅಂತ ಹೇಳ್ಬೋದು. ಮತ್ತೆ ಎಲ್ಲರೂ ಸಂತೋಷದಿಂದ ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ನಮಗೂ ಇದರಲ್ಲಿ ಕಾರ್ಯಕ್ರಮದ ಇದರಲ್ಲಿ ಒಂದು ಪಾತ್ರವಾಗೋದು ನಿಜವಾಗ್ಲೂ ನನ್ನ ಸೌಭಾಗ್ಯ. ರಾಜರೇ, ಮೊದಲನೇದಾಗಿ ನಮ್ಗೂನು ಈ ಕರ್ನಾಟಕಕ್ಕೂ ಇಲ್ಲಿಗೂ ತುಂಬಾನೇ ಬಾಂಧವ್ಯ ಇರುವಂತದ್ದು. ಯಾಕಂತಂದ್ರೆ ಅಡಿಗಲ್ಲಿನಿಂದ ಹಿಡಿದು ವಿಗ್ರಹ ತನಕ ಕನ್ನಡದ್ದು, ಕರ್ನಾಟಕದ್ದು, ಇದ್ರ ಬಗ್ಗೆ ಹೆಂಗಿದೆ? ಎಲ್ಲ ಸಂತೋಷ ಪಡಬೇಕಾಗಿದೆ. ಇಂಥ ಒಂದು ನಿಕಟವಾದ ಸಂಬಂಧ ಇದೆ ಈ ಕಾರ್ಯಕ್ರಮಕ್ಕೂ ಮತ್ತು ದೇವಸ್ಥಾನಕ್ಕೂ. ಎಲ್ಲ ಸಂತೋಷ ಪಡೆಯುವಂಥದ್ದು ವಿಷಯ. ಅದರ ಜೊತೆಗೆ ಇಡೀ ದೇಶಕ್ಕೆ ಇದು ಒಂದು ಐತಿಹಾಸಿಕ ಕ್ಷಣ. ಸೊ ಅದಕ್ಕಾಗಿ ನಾವೆಲ್ಲ ಭಾರತೀಯರು ಬಹಳ ಸಂತೋಷದಿಂದ ಭಾಗವಹಿಸಬೇಕಾಗಿದೆ ಮತ್ತು ವೀಕ್ಷಿಸಬೇಕಾಗಿದೆ. ಇನ್ನ ಉತ್ತರದಲ್ಲಿ ನಮ್ಗೆ ರಾಮ, ದಕ್ಷಿಣದಲ್ಲಿ ನಮ್ಮ ಹನುಮ, ಕಿಷ್ಕಿಂದೆ, ಎಲ್ಲೂ ಕೂಡ ಇದೇ ರೀತಿಯ ಅಭಿವೃದ್ಧಿ ಆಗ್ಬೇಕಾಗಿದೆ, ಮಂದಿರ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಆ ಕ್ಷೇತ್ರನು ಕೂಡ ರಾಮ್ ರೂಟನ್ನೇ ಅಂದ್ರೆ ಲಂಕಕ್ಕೆ ಹೋಗಿ ಪುನಃ ಬಂದಿರುವ ದಾರಿ, ಅದನ್ನು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಭಕ್ತಾದಿಗಳಿಗೆ ಅದನ್ನು ಕೂಡ ಲಭ್ಯವಾಗುತ್ತೆ ಅಂತ ಹೇಳಲಾಗಿದೆ. ಬೆಳಗ್ಗೆ ಒಂದು ಸಮಯದ ಸ್ವಲ್ಪ ದಿನದಾದ ನಂತರ ಆಗತ್ತೆ ಅಂತ ನಮ್ಗೆಲ್ಲರ ಒಂದು ಆಸೆ. ಇಲ್ಲಿ ಬರುವಂತಹ ನಮ್ಮ ಭಕ್ತರಿಗೆ, ಅದು ಕರ್ನಾಟಕದವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರ್ತೀನಿ. ಅದರ ಜೊತೆಗೆ ಸದಾ ನಮ್ಮ ಪ್ರಾರ್ಥನೆ ಎಲ್ಲರ ನಮ್ಮ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಎಲ್ಲರ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಅಂತ ಶ್ರೀರಾಮ್ಲಲ್ಲಿ ಪ್ರಾರ್ಥನೆ. ಇದಿಷ್ಟು ಒಡೆಯರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.